ಓಂ ಶ್ರೀ ಹರಿ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಸುಮಂಗಲಿ ಹೆಣ್ಮಕ್ಳು ತುಳಸಿ ಪೂಜೆಯನ್ನು ಯಾವ ರೀತಿ ಮಾಡಿದ್ರೆ ಸರ್ವಶ್ರೇಷ್ಠ, ನಮ್ಮ ಸನಾತನ ಧರ್ಮದಲ್ಲಿ ತುಳಸಿ ಪೂಜೆಗೆ ಯಾಕೆ ನಾವು ಅಷ್ಟು ಮಹತ್ವವನ್ನು ಕೊಡ್ತೀವಿ, ತುಳಸಿ ಪೂಜೆ ಮಾಡದೆ ಹೋದರೆ ಏನಾಗುತ್ತೆ, ಸರಿಯಾದಂತಹ ರೀತಿಯಲ್ಲಿ ನಾವು ತುಳಸಿ ಪೂಜೆಯನ್ನು ಯಾವ ರೀತಿ ಪ್ರತಿನಿತ್ಯ ಮತ್ತು ಮಂಗಳವಾರ ಮತ್ತು ಶುಕ್ರವಾರ ಮಾಡಬೇಕು ಅನ್ನುವಂತಹದ್ದನ್ನು ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾಯರ ಪೂಜೆ ಮಾಡುವಂತಹವರು ಕೂಡ ಪ್ರತಿ ಗುರುವಾರ ತುಳಸಿ ಗಿಡದ ಮುಂದೆ ಒಂದು ದೀಪವನ್ನು ಹಚ್ಚದೆ ನಾವು ರಾಯರ ಪೂಜೆಯನ್ನು ಮಾಡಿದ್ರೆ, ಏನೇ ರಾಯರ ಪೂಜೆಯನ್ನು ಮಾಡಿದ್ರೂ ಕೂಡ ಅದರ ಫಲಗಳು ನಮಗೆ ಲಭ್ಯವಾಗೋದಿಲ್ಲ. ಹೀಗಾಗಿನೇ ನಾನು ಪ್ರತಿ ಗುರುವಾರದ ರಾಯರ ಪೂಜೆ ವಿಡಿಯೋ ಹೇಳ್ಕೊಡುವಾಗ ಕೂಡ ನಾನು ಹೇಳ್ತೀನಿ ನಿಮಗೆ, ಮೊದಲು ತುಳಸಿ ಗಿಡದ ಮುಂದೆ ಒಂದು ದೀಪ ಹಚ್ಚಿ ನಂತರ ಪೂಜೆ ಮಾಡಿ ಒಳಗಡೆ ಅಂತ ಹೇಳಿ. ಯಾಕೆ ನಾವು ಅಷ್ಟು ಮಹತ್ವವನ್ನು ಕೊಡುವಂತಹದ್ದು? ನಮ್ಮ ಒಂದು ಧರ್ಮದಲ್ಲಿ ಬಹಳ ಹಿಂದಿನಿಂದಲೂ ಕೂಡ ತುಳಸಿ ಪೂಜೆಗೆ ಬಹಳ ಮಹತ್ವ ಇದೆ. ಹೆಣ್ಮಕ್ಳು ತುಳಸಿ ಪೂಜೆಯನ್ನು ಮಾಡದೆ ನೀವು 10 ದೇವರನ್ನು ಪೂಜೆ ಮಾಡಿ 10 ದೇವರ ವ್ರತವನ್ನು ಕೂಡ ಮಾಡಿದ್ರೂ ನೀವು ತುಳಸಿ ಪೂಜೆ ಮಾಡಲಿಲ್ಲ ಅಂದರೆ ಯಾವ ದೇವರನ್ನು ಪೂಜೆ ಮಾಡಿದ ಫಲ ಕೂಡ ನಿಮಗೆ ಮನೆಯಲ್ಲಿ ದೊರೆಯೋದಿಲ್ಲ. ಹೀಗಾಗಿ ಒಂದು ರೀತಿ ನಮ್ಮ ಹೆಣ್ಮಕ್ಕಳಿಗೆ ತುಳಸಿ ಪೂಜೆ ಪ್ರತಿನಿತ್ಯ ಮಾಡುವಂತಹದ್ದು ಕಡ್ಡಾಯ ಅಂತಾನೆ ಹೇಳಬಹುದು. ಯಾಕೆ ಅಷ್ಟು ಮಹತ್ವ ನೋಡಿ, ಪ್ರತಿಯೊಂದು ಮನೆಯಲ್ಲೂ ಕೂಡ ನೀವು ಬಾಡಿಗೆ ಮನೆಯಲ್ಲಿದ್ದೀರೋ ಸ್ವಂತ ಮನೆಯಲ್ಲಿದ್ದೀರೋ, ಏನೇ ಜಾಗ ಇಲ್ಲ ಅಂದರೂ ಕೂಡ ಒಂದು ಸಣ್ಣ ಪಾಟ್ನಲ್ಲಿ ಆದರೂ ಕೂಡ ತುಳಸಿ ಗಿಡವನ್ನು ಹಾಕ್ಕೊಳ್ಳೇಬೇಕು. ಆದಷ್ಟು ಶ್ವೇತ ತುಳಸಿ ಅಂದರೆ ಬಿಳಿ ಬಣ್ಣದ ತುಳಸಿ ಗಿಡವನ್ನು ಹಾಕ್ಕೊಂಡು ಪೂಜೆ ಮಾಡಿ. ಇದರ ಜೊತೆಯಲ್ಲಿ ಅದೇ ಪಾಟ್ನಲ್ಲೇ ಕೃಷ್ಣ ತುಳಸಿಯನ್ನು ಕೂಡ ನೀವು ಬೇಕಾದರೆ ಹಾಕ್ಕೊಳ್ಬಹುದು. ಆದರೆ ಈ ಕಪ್ಪು ಬಣ್ಣದ ತುಳಸಿ ಬರುತ್ತಲ್ವ, ಅದೊಂದನ್ನೇ ಪೂಜೆ ಮಾಡಿದ್ರೆ ನಮಗೆ ಅಷ್ಟು ಫಲಗಳು ಇರೋದಿಲ್ಲ. ಜೊತೆಯಲ್ಲಿ ಪೂಜೆ ಮಾಡಬಹುದು ಶ್ವೇತ ತುಳಸಿ ಮತ್ತು ಕೃಷ್ಣ ತುಳಸಿಯನ್ನು. ಆದರೆ ಕೃಷ್ಣ ತುಳಸಿ ಒಂದನ್ನೇ ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಹೆಣ್ಮಕ್ಳು ಪೀರಿಯಡ್ಸ್ ಆದಂತಹ 3 ರಿಂದ 5 ದಿವಸಗಳ ಕಾಲ ತುಳಸಿ ಪೂಜೆ ಮಾಡುವಂತಹದ್ದು ನಿಷೇಧ. ಪೀರಿಯಡ್ಸ್ ಆದಂತಹವರು ಆದಷ್ಟು ತುಳಸಿ ಗಿಡದ ಬಳಿ ಓಡಾಡಬೇಡಿ. ನಿಮ್ಮ ನೆರಳು ಅಂದರೆ ಅಂಟು ಮುಂಟಾದರೆ ಗಿಡ ಒಣಗು ಹೋಗುತ್ತೆ. ನೀವು ತುಳಸಿ ಗಿಡದ ಹತ್ತಿರ ಚಪ್ಪಲಿ ಬಿಡುವಂತಹದ್ದು, ಪರ್ಕೆಯಿಂದ ಪಾಟನ್ನು ತಗಲ್ಸುವಂತಹದ್ದು, ಅಥವಾ ಈಗೇನೋ ನಾವು ಮೈಲಿಗೆ ಬಟ್ಟೆಗಳನ್ನೋ ಅಥವಾ ಏನಾದರೂ ಬಟ್ಟೆ ಒಣಗ ಹಾಕಲಿಕ್ಕೆ ಎತ್ಕೊಂಡು ಹೋಗುವಾಗ ಬಟ್ಟೆಗಳನ್ನ ನೀವು ತಗಲ್ಸುವಂತಹದ್ದು ಗಿಡಕ್ಕೆ, ಈ ರೀತಿ ಎಲ್ಲ ಮಾಡಿದ್ರೂ ಕೂಡ ಗಿಡ ಒಣಗಿ ಹೋಗಿಬಿಡತ್ತೆ. ಮತ್ತು ಗಂಡ ಹೆಂಡತಿ ಏನಾದರೂ ನೀವು ಸೇರಿದ್ದಲ್ಲಿ ಹೆಣ್ಮಕ್ಳು ತಲೆ ಸ್ನಾನ ಮಾಡದೆ ಮಾರನೇ ಬೆಳಗ್ಗೆ ತುಳಸಿ ಗಿಡ ಮುಟ್ಲಿಕ್ಕೆ ಹೋಗಬೇಡಿ. ಕೆಲವರು ಏನು ಮಾಡೋಕ್ಕೆ ಇಟ್ಕೊಂಡಿರ್ತೀರ ಅಂದರೆ, ಈ ಸ್ನಾನ ಮಾಡ್ದಲೇ ಬಾಗಿಲಿಗೆ ನೀರು ಹಾಕ್ತೀವಲ್ವಾ, ಆ ನೀರು ಹಾಕುವಾಗೇ ಕೆಲವರು ತುಳಸಿ ಗಿಡಕ್ಕೆ ನೀರು ಹಾಕಿಬಿಡ್ತೀರ. ಆ ರೀತಿ ಮಾಡಬಾರ್ದು. ಸ್ನಾನ ಮಾಡ್ಕೊಂಡಾದಮೇಲೆ ತುಳಸಿಯನ್ನು ಮುಟ್ಟುವಂತಹದ್ದು, ತುಳಸಿಗೆ ನೀರನ್ನು ಹಾಕುವಂತಹದ್ದು ನಾವು ಮಾಡಬೇಕಾಗತ್ತೆ. ಇನ್ನು ಯಾವ ರೀತಿ ಪೂಜೆಯನ್ನು ಮಾಡುವಂತಹದ್ದು ಸರ್ವಶ್ರೇಷ್ಠ ಪ್ರತಿನಿತ್ಯ ಅಂತ ಹೇಳಿ ನೋಡುವಂತಹದ್ದಾದರೆ, ನಾವು ಆದಷ್ಟು ದೇವರ ಮನೆ ಒಳಗಡೆ ದೀಪವನ್ನು ಹಚ್ಚೋದಕ್ಕಿಂತ ಮೊದಲು ಫಸ್ಟ್ ತುಳಸಿ ಪೂಜೆಯನ್ನು ಮುಗಿಸ್ಕೊಂಡ್ಬಿಡ್ಬೇಕು. ನೀವು ತುಳಸಿ ಪೂಜೆಗೆ ಅಂತಾನೆ ಒಂದು ತಟ್ಟೆಯಲ್ಲೇ ಪ್ರತಿನಿತ್ಯ ಎಲ್ಲವನ್ನು ಕೂಡ ಜೋಡಿಸಿಟ್ಕೊಳ್ಳೋ ರೀತಿ ಒಂದು ತಟ್ಟೆ ಇಟ್ಕೊಳ್ಳಿ. ಅಂದರೆ ಸ್ವಲ್ಪ ಒಂದು ದೊಡ್ಡ ತಟ್ಟೆ ದೇವರ ಮನೇಲಿ ಇಟ್ಕೊಂಡ್ರೆ ಅದರಲ್ಲಿ ಅರಿಶಿಣದ ಬಟ್ಟಲು, ಕುಂಕುಮದ ಬಟ್ಟಲು, ಅಕ್ಷತೆ ಇಷ್ಟನ್ನು ಕೂಡ ಇಟ್ಕೊಂಡು ಅದೇ ತಟ್ಟೆಯಲ್ಲೇ ಒಂದು ಗ್ಲಾಸ್ ನೀರು, ಸ್ವಲ್ಪ ಹೂವು, ಏನು ಬೆಂಕಿ ಪಟ್ಟಣ ಬೇಕಾಗತ್ತೆ. ಈ ತುಳಸಿ ಗಿಡದ ಮುಂದೆ ದೀಪ ಹಚ್ಚಲಿಕ್ಕೆ ಅಂತ ಹೇಳಿನೇ ಒಂದಷ್ಟು ಈ ಹೂಬತ್ತಿಗಳು ಬರುತ್ತೆ ನೋಡಿ, ಅದನ್ನು ನೆನೆಸಿಟ್ಕೊಂಬಿಡಿ ಎಣ್ಣೆಯಲ್ಲಿ. ನೀವು ಅಟ್ಲೀಸ್ಟ್ 1-2 ಬತ್ತಿನ ದೀಪಕ್ಕೆ ಹಾಕಿ ಒಂದು ಸ್ವಲ್ಪ ಹೊತ್ತು ಹುರಿದ್ರೂ ಸಾಕು. ತುಂಬ ಹೊತ್ತು ಏನು ಉರಿಲೇಬೇಕು ಅಂತ ಏನಿಲ್ಲ. ಆ ರೀತಿ ಎಣ್ಣೆಯಲ್ಲಿ ಬತ್ತಿಗಳನ್ನ ನೆನೆಸಿಟ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕಿ ನೀವು ದೀಪವನ್ನು ಹಚ್ಚಿದ್ರೂ ಕೂಡ ನಡೆಯುತ್ತೆ. ಇದೆಲ್ಲ ವಸ್ತುಗಳನ್ನ ತಟ್ಟೆನಲ್ಲಿ ಜೋಡಿಸಿಟ್ಕೊಂಡು ಒಂದು ಸಾರ್ತಿ ತುಳಸಿ ಗಿಡದ ಹತ್ರ ಹೋಗಿ ಸ್ನಾನ ಮಾಡಿದ್ದಾದಮೇಲೆ ತುಳಸಿ ಗಿಡದ ಮುಂದೆ ಒಂದು ರಂಗೋಲಿಯನ್ನು ತಪ್ಪದೆ ಪ್ರತಿನಿತ್ಯ ಹಾಕಬೇಕು. ಮೊದಲು ಆ ಮಡಿ ನೀರನ್ನು ತುಳಸಿ ಗಿಡಕ್ಕೆ ಪ್ರೋಕ್ಷಣೆಯನ್ನು ಮಾಡಿ, ನಿಮ್ಮ ಉಂಗುರದ ಬೆರಳು ಏನಿರುತ್ತೆ ನೋಡಿ, ಹೆಬ್ಬೆರಳು ಮತ್ತು ಉಂಗುರದ ಬೆರಳಿನ ಸಹಾಯದಿಂದ ಅರಿಶಿಣ ಕುಂಕುಮವನ್ನು ಹಚ್ಚಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಒಂದು ಹೂ ಏನಿರುತ್ತೆ ಆ ಹೂವನ್ನು ತುಳಸಿಗೆ ಏರಿಸಿ 2 ದೀಪ ಹಚ್ಚಿದ್ರೂ ನಡೆಯುತ್ತೆ, 1 ದೀಪ ಹಚ್ಚಿದ್ರೂ ಕೂಡ ನಡೆಯುತ್ತೆ. ದೀಪವನ್ನು ಹಚ್ಕೊಳ್ಳಿ. ಅದಾದ ಮೇಲೆ ನೀವು ಒಳಗಡೆ ಪೂಜೆಯನ್ನು ಮಾಡುವಂತಹದ್ದನ್ನು ಮಾಡಬಹುದು.
ಇದು ಪ್ರತಿನಿತ್ಯ ಪೂಜೆ ಮಾಡುವಂತಹದ್ದು. ನೀವು ಅರಿಶಿನ ಕುಂಕುಮ ಹೂ ಎಲ್ಲ ಏರಿಸುವಾಗ ಓಂ ತುಳಸಿ ದೇವ್ಯೈ ನಮಃ ಅಂತ ಹೇಳಿಕೊಂತ ಪೂಜೆ ಮಾಡಬೇಕು. ತುಳಸಿ ಗಿಡ ಅಂತಂದರೆ ಅದು ಕೇವಲ ಗಿಡ ಅಲ್ಲ, ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣನ ಜೊತೆಗೂಡಿ ಆ ಗಿಡದಲ್ಲಿ ಇರ್ತಾರೆ. ಎಷ್ಟು ಒಳಗಡೆ ಶ್ರದ್ಧೆಯಿಂದ ದೇವರ ಮನೆಯಲ್ಲಿ ಪೂಜೆ ಮಾಡ್ತೀವಿ, ಅಷ್ಟೇ ಶ್ರದ್ಧೆಯಿಂದ ತುಳಸಿ ಗಿಡಕ್ಕೂ ಸಹ ನಾವು ಪೂಜೆಯನ್ನು ನೆರವೇರಿಸಬೇಕು. ಇನ್ನು ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿಯ ದಿವಸ ಈ ಏನು ನಾವು ಪೂಜೆ ಮಾಡ್ತೀವಲ್ವ ಪ್ರತಿನಿತ್ಯ, ನಾನು ಹೇಳಿದ್ನಲ್ಲ ಅದೇ ರೀತಿ ನೀರು, ಅರಿಶಿನ ಕುಂಕುಮ ಹೂ ಸ್ವಲ್ಪ ವಿಶೇಷವಾಗಿ ಆವತ್ತಿನ ದಿವಸ ಹೂಗಳನ್ನು ಹಾಕಿ, ಶುಕ್ರವಾರ ಮಂಗಳವಾರ ಏನಾದರೂ ಸ್ವಲ್ಪ ಮಲ್ಲಿಗೆ ಹೂ ಇತ್ತು ಅಥವಾ ಕನಕಾಂಬರ ಇತ್ತು ಅಮ್ಮನವ್ರ ಪೂಜೆಗೆ ತಂದಿದ್ದು ಅಂತಂದರೆ ತುಳಸಿ ಗಿಡಕ್ಕೂ ಸ್ವಲ್ಪ ಹೂವನ್ನು ಹಾಕ್ಕೊಂಡು ಅಲಂಕಾರವನ್ನು ಮಾಡಿಕೊಂಡು ಶುಕ್ರವಾರದೊತ್ತು ಸ್ವಲ್ಪ ಆದಷ್ಟು ತುಪ್ಪದ ದೀಪವನ್ನು ಹಚ್ಚುವಂತಹದ್ದನ್ನು ಮಾಡಿ. ತುಪ್ಪದ ದೀಪ ಅಂತಂದರೆ ನಾವು ದೀಪದ ತುಂಬ ತುಪ್ಪ ಹಾಕಬೇಕು ಅಂತ ಏನಿಲ್ಲ, 2 ತುಪ್ಪದ ಬತ್ತಿಯನ್ನು ಹಚ್ಚಿದ್ರೂ ಕೂಡ ಶ್ರೇಷ್ಠನೇ. ಅಮ್ಮನವರ ಅಂದರೆ ತುಳಸಿ ಗಿಡದ ಎದುರುಗಡೆ ಶುಕ್ರವಾರ ಮಂಗಳವಾರ 2 ತುಪ್ಪದ ಬತ್ತಿಯನ್ನು ಹಚ್ಚುವಂತಹದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅಗರಬತ್ತಿಯಿಂದ ಧೂಪ ತೋರಿಸಿದ್ದಾದಮೇಲೆ 2 ಶುಕ್ರವಾರದೊತ್ತು, ಪ್ರತಿ ವಾರ ಶುಕ್ರವಾರದೊತ್ತು 2 ವಿಳೆದೆಲೆ, ಸ್ವಲ್ಪ ಅಡಿಕೆ, 2 ಬಾಳೆಹಣ್ಣು, 1 ಸ್ಪೂನ್ ಏನಾದರೂ ಒಂದು ಬಟ್ಟಲಿನಲ್ಲಿ ಸಕ್ಕರೆಯನ್ನು ಮಂಗಳವಾರ ಶುಕ್ರವಾರ ನೈವೇದ್ಯವಾಗಿ ಇಡುವಂತಹದ್ದನ್ನು ಮಾಡಿ. ಒಂದು 3 ತಿಂಗಳಿಗೊಂದು ಸರ್ತಿನೋ ಅಥವಾ 1-2 ತಿಂಗಳಿಗೊಂದು ಸರ್ತಿನೋ ಯಾವುದಾದ್ರೂ ವಿಶೇಷವಾದಂತಹ ಶುಕ್ರವಾರ ಬರುತ್ತಲ್ವ, ಅವತ್ತಿನ ದಿವಸ ಈ ಎಲೆ, ಅಡಿಕೆ, ಬಾಳೆಹಣ್ಣು ಜೊತೆಗೆ ಒಂದು ಕಾಯಿಯನ್ನು ಇಟ್ಟು ತುಳಸಿ ಗಿಡದ ಮುಂದೆ ಈ ಕಾಯಿಯನ್ನು ಒಡೆಯುವಂತಹದ್ದ ಅಭ್ಯಾಸವನ್ನು ನೀವು ಮಾಡ್ಕೊಳ್ಳಿ. ಈ ತುಳಸಿ ಗಿಡ ಏನಿರುತ್ತಲ್ವ ಇದ್ರ ಜೊತೆಗೆ ಒಂದು ಅಲೋವೆರಾ ಗಿಡವನ್ನು ಹಾಕ್ಕೊಳ್ಳುವಂತಹದ್ದನ್ನು ಅಭ್ಯಾಸ ಮಾಡಿಕೊಂಡ್ರೆ ಈ 2 ಗಿಡಗಳಲ್ಲಿ ಇರುವಂತಹ ದೈವ ಸಾನ್ನಿಧ್ಯ ನಿಮ್ಮ ಮನೆ ಒಳಗಡೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿಯನ್ನು ಒಳಗಡೆ ಬರದ ರೀತಿಯಲ್ಲಿ ಕಾಪಾಡಿಕೊಳ್ಳುತ್ತೆ. ಈ ಗಿಡ ಪ್ರತಿನಿತ್ಯ ತುಳಸಿ ಗಿಡಕ್ಕೆ ನೀರು ಹಾಕಿ, ಏಕಾದಶಿ ದಿವಸ ತುಳಸಿ ಗಿಡಕ್ಕೆ ನೀರು ಹಾಕಬಾರ್ದು. ಗಿಡವನ್ನು ನೀರು ಹಾಕದಲೇ ಆದಷ್ಟು ತುಳಸಿ ಗಿಡವನ್ನು ನಿಮ್ಮ ಮನೆ ಬಾಗಿಲಿಗೆ ಏನು ಈಶಾನ್ಯ ಮೂಲೆ ಬರುತ್ತಲ್ವ, ಆ ಈಶಾನ್ಯ ಮೂಲೆಯಲ್ಲಿ ಆ ಪಾಟನ್ನು ಇಟ್ಕೊಳ್ಳೋಂತಹದ್ದನ್ನು ಮಾಡಿ ಒಳ್ಳೆಯದಾಗುತ್ತೆ. ತುಂಬ ಜನ ನನಗೆ ಕೇಳೋಂತಹ ಕಮೆಂಟು, ಪದೇ ಪದೇ ತುಳಸಿ ಗಿಡ ಒಣಗೋಗುತ್ತೆ ಯಾಕೆ? ನೀವು ಅದಕ್ಕೆ ಅಂಟು ಮುಂಟು ಮಾಡಬೇಡಿ. ನಾನು ಹೇಳಿದ್ನಲ್ಲ, ಪೀರಿಯಡ್ಸ್ ಆದಂತಹವರ ನೆರಳು, ಮೈಲಿಗೆ ಬಟ್ಟೆಗಳನ್ನ ಮುಟ್ಟಿಸುವಂತಹದ್ದು, ಚಪ್ಪಲಿ ಕಾಲಿನಿಂದ ತೀರಾ ತುಳಸಿ ಗಿಡಕ್ಕೆ ಹತ್ತಿರವಾಗಿ ಓಡಾಡುವಂತಹದ್ದು, ಪರ್ಕೆಗಳನ್ನ ತಗಲಿಸುವಂತಹದ್ದು, ಈ ರೀತಿ ಏನಾದರೂ ಅಂಟು ಮುಂಟು ಮಾಡಿದ್ರೂ ಕೂಡ ತುಳಸಿ ಗಿಡ ಒಣಗಿ ಹೋಗುತ್ತೆ. ಅದಕ್ಕೆ ಒಂದು ರೀತಿ ಗೌರವವಾಗಿ ನಾವು ನಡೆದುಕೊಂಡಾಗ ಗಿಡನೂ ಕೂಡ ಚೆನ್ನಾಗಿ ಬರುತ್ತೆ. ಅದೊಂದಷ್ಟು ದಿವಸಗಳ ಕಾಲ ಅದ್ರ ಆಯಸ್ಸು ಮುಗಿದ ಮೇಲೆ ಒಣಗಿ ಹೋದರೆ ತೊಂದರೆ ಇಲ್ಲ. ನೀವು ಅದು ಸ್ವಲ್ಪ ಇನ್ನೇನು ಒಣಗುತ್ತೆ ಅನ್ನೋ ಹಾಗೆಯೇ ಸ್ವಲ್ಪ ಒಂದು ಹೊಸ ಗಿಡವನ್ನು ಆ ತುಳಸಿ ಗಿಡದ ಜೊತೆಯಲ್ಲಿ ಹಾಕಿ, ಹಳೇದು ಒಣಗೋಗೋ ಅಷ್ಟೊತ್ತಿಗೆ ಈ ಹೊಸದು ಚಿಗುರೊಡ್ಕೊಂಡು ಬರುತ್ತೆ. ಇದು ಇವತ್ತಿನ ಒಂದು ಮಾಹಿತಿ. ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.